ಸರ್ ಮೊದಲೇ ಹೇಳ್ತಾ ಇದ್ವಿ ಅಂದರೆ ಸಿನಿಮಾ ಸ್ಟಾರ್ಟ್ ಆದಾಗ ಮೂವರಿಗೂ ನಾನು ತುಂಬ ದೊಡ್ಡ ಫ್ಯಾನು ಅಂತ ನೋಡಿ. ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜೇಶ್ ಶೆಟ್ಟರ್ ಅವರು. ಸೊ ಅದೆಲ್ಲ ನಿಮ್ಮ ಟ್ರೈಲರ್ ಕಣ್ಣಲ್ಲಿ ಕಾಣಿಸ್ತದೆ ಸರ್. ಒಂದು ಯೂನಿಕ್ ಸ್ಟೈಲ್ ಅಂದರೆ ಉಪ್ಪಿ ಅವರ ಕಣ್ಣಿಂದು, ಮತ್ತು ಶಿವಣ್ಣ ಅವ್ರದ್ದು ಜೋಗಿ ಸ್ಟೈಲಲ್ಲಿ ಮಲ್ಕೊಳ್ಳೋಂಥ ರೀತಿ, ಅಂದರೆ ರಾಜೇಶ್ ಶೆಟ್ಟರ್ ಅವ್ರು ಕಿರ್ಚ್ಕೊಂಡು ಬಂದು ನೋಡ್ಕೊಳ್ಳೋಣ ಅನ್ನೋ ರೀತಿ ಸರ್. ಅದನ್ನು ಒಬ್ಬ ಡೈರೆಕ್ಟ್ರು ಅವ್ರನ್ನ ತುಂಬ ಅರಿತುಕೊಂಡಾಗ, ತುಂಬ ಹತ್ತಿರದಿಂದ ನೋಡಿದಾಗ ಮಾತ್ರ ಅದೆಲ್ಲ ಬರೋಕ್ಕೆ ಸಾಧ್ಯ. ಫ್ಯಾನ್ ಸಿನಿಮಾ ಅಂತ ನೀವು ಪ್ರೂವ್ ಮಾಡಿಬಿಟ್ಟಿದೆ ಸರ್. ನೀವೇ ಎಷ್ಟು ಖುಷಿ ಪಡ್ತೀರಿ ಅಂದರೆ ಫ್ಯಾನ್ಸ್ ಇನ್ನೂ ಡಬಲ್ ಖುಷಿ ಪಡ್ತಿರೋದು. ಇಲ್ಲ, ನಾನು ಫ್ಯಾನ್ ಅಲ್ವಾ ಸರ್. ನಾನು ಪ್ರತಿ ಸೀನನ್ನು ಹಾಗೆ ಡಿಸೈನ್ ಮಾಡೋದು. ಉಪ್ಪಿ ಸರ್ ಎದ್ದು ನಿಂತ್ಕೊಳ್ತಾರೆ, ಒಂದು ಸುಮ್ಮನೆ ಹಿಂಗೆ ಪಂಚೆ ಕಟ್ಕೊಳ್ತಾರೆ ಅಂದ್ರೂ ನಾನು ಉಪ್ಪಿ ಸರ್ ಅಭಿಮಾನಿಯಾಗಿ ಹೆಂಗೆ ಕಾಣಬೇಕು, ಆ ಕಣ್ಣು ಹೆಂಗೆ ಟರ್ನ್ ಮಾಡಿದ್ರೆ ಅವ್ರು ಮಾತಾಡಿದಾಗ ಹೆಂಗಿರಬೇಕು, ಆ ಟೋನ್ ಹೆಂಗಿರಬೇಕು, ಅವ್ರ ಸೌಂಡ್ ಹೆಂಗಿರಬೇಕು, ಎಲ್ಲವೂ ಅಭಿಮಾನಿಯಾಗೇ ಡಿಸೈನ್ ಮಾಡಿದ್ದೀನಿ. ಸೊ ಅವರು ಕೂಡ ಎಂಜಾಯ್ ಮಾಡಿ ಅವ್ರ ಡ್ರೆಸ್ಗಳಾಗಲಿ, ಅವ್ರ ಜುಟ್ಟು ಕಟ್ಟಿರೋದಾಗಲಿ, ಆ ಗ್ರೇ ಹೇರ್ಸ್, ಆಮೇಲೆ ಅವ್ರು ಗ್ಲಾಸ್ ಹಾಕಿದ್ದು ಎಲ್ಲನೂ ನಾನು ತುಂಬ ಏನೋ ಒಂದು ಅಡುಗೆನ ರುಚಿನ ಸವಿತಾರಲ್ಲ ಆ ಥರ ಸೌದು ಅವ್ರನ್ನ ಖುಷಿಯಾಗಿ ನಾನು ಹತ್ರದಿಂದ ಹಿಂಗೆ ನೋಡ್ಕೊಂಡು ಕೂತ್ಕೊಳ್ತಾ ಇದ್ದೆ. ಆಮೇಲೆ ತುಂಬ ಮಾತಾಡ್ತಾಯಿದ್ದೆ, ಹೆಂಗೆ ಸರ್, ಏನು ಸರ್ ಅಂತಲ್ಲ. ಅವರೆಲ್ಲ ಎಂಥ ಲೆಜೆಂಡ್ಸ್ ಸರ್. ನಾವೆಲ್ಲ ತುಂಬ ಚಿಕ್ಕವರು. ಅಷ್ಟು ಚಿಕ್ಕವ್ರನ್ನೂ ಅಷ್ಟು ಮರ್ಯಾದೆ ಕೊಟ್ಟು ಹೇಳಿ ಗುರುವೆ ಮಾಡೋಣ, ಹಿಂಗೆ ಗುರುವೆ, ಹಾಂ ಮಾಡೋಣ ಗುರುವೆ ಅಂತ. ಇಮ್ಯಾಜಿನ್ ಸರ್, ಅದರಲ್ಲಿ ಒಂದು ಶಾರ್ಟ್ ಇದೆ, ಒಂದು ಹಾಲನ್ನ ನಾಲ್ಗೆಯಲ್ಲಿ ನೆಕ್ಕಬೇಕು. ಈ ಹೆಂಗಿರುತ್ತೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು, ರಿಯಲ್ ಸ್ಟಾರು, ಅಷ್ಟು ದೊಡ್ಡ ನಿರ್ದೇಶಕ ಅವ್ರ ಹತ್ರ ನಾನು ಹೋಗ್ಬಿಟ್ಟು ಸರ್ ಒಂದು ಹಾಲನ್ನ ನಾಯಿ ಈ ಥರ ನಾಲ್ಗೆಯಲ್ಲಿ ನೆಕ್ಕಬೇಕು ಸರ್ ಅಂತ ಹೇಳಿದಾಗ, ನಾನು ಅಲ್ಲೂ ಅವ್ರೂ ರಿಜೆಕ್ಟ್ ಮಾಡ್ಬೋದಿತ್ತು. ಇದೆಲ್ಲ ಬೇಡಮ್ಮ, ಬೇರೆ ಥರ ತೆಗೆಯಮ್ಮ, ಯಾಕಮ್ಮ ಅಂತ ಹೇಳ್ಬಿಟ್ರೆ ಮುಗ್ದೋಗಿತ್ತು. ಹೌದಾ, ಹಂಗೂ ನಾನು ಏನು ಮಾಡಿದೆ ಗೊತ್ತಾ ಸರ್, ನಿಮಗೆ ಆ ಹಾಲೆಲ್ಲ ನಾಲ್ಗೆಯಲ್ಲಿ ಟಚ್ ಮಾಡೋಕ್ಕಿದ್ದಾದರೆ ನಾನು ಶಾರ್ಟ್ ಸ್ವಲ್ಪ ಬೇರೆ ಥರ ಚೀಟ್ ಮಾಡ್ತೀನಿ, ನಾಲ್ಗೆನಲ್ಲಿ ಏನು ಮಾಡಬೇಡಿ, ಅದು ನಾನು ಚೀಟ್ ಮಾಡ್ತೀನಿ ಸರ್ ಅಂತಂದೆ. ಅದು ಹಂಗೆ ಮಾಡಿದ್ರೆ ಎಮೋಷನ್ ಬರಲ್ಲ ಬರೋದೆ, ನಾನು ಅದ್ರ ಜೊತೆಲೇ ಮಾಡಬೇಕು, ಅದು ಹಿಂಗಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಲಿಟ್ರಲಿ ಆ ಹಾಲನ್ನ ನೆಕ್ಕಿದ್ರು ಸರ್. ನಾವು ತುಂಬ ಕ್ಲೀನ್ಲಿನೆಸ್ಸು, ಹೈಜೀನ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ವಿ. ಬಟ್ ಏನೇ ಅದು ಶೂಟಿಂಗ್ ಸ್ಪಾಟು ಎಲ್ಲ ನಾವು ಅವ್ರ ಹೆಲ್ತ್ಗೆ ಏನು ತೊಂದರೆ ಆಗಬಾರ್ದೆಲ್ಲ ನಾವು ಮೇಂಟೈನ್ ಮಾಡಿದ್ವಿ. ಬಟ್ ಅವ್ರು ಏನೂ ಕೇಳಿಲ್ಲ, ಇದು ಲೋಟ ಚೆನ್ನಾಗಿದೆಯಪ್ಪ, ತೊಳೆದಿದ್ದೀರಾ, ಏನೂ ಕೇಳಿಲ್ಲ, ಹಾಲು ಎಲ್ಲಿಂದ ತಂದಿದ್ದೀರಾ, ಕೇಳ್ಬೋದಿತ್ತಲ್ಲ, ಕ್ಲೀನಾಗಿದೆಯಾ, ಬಿಸಿ ಮಾಡಿ ಇಟ್ಟಿರಿ, ಏನೂ ಕೇಳಿಲ್ಲ. ಸುಮ್ಮನೆ ಅಲ್ಲಿ ಎಲ್ಲಿದೆ ಅಂತಲೂ ಕೇಳಿಲ್ಲ. ಓಕೆ ಟೇಕ್, ಅದನ್ನು 4-5 ಶಾರ್ಟಲ್ಲಿ ತೆಗಿಬೇಕಿತ್ತು. ಎಕ್ಸ್ಟ್ರಾಡಿನರಿ. ಇವರೆಲ್ಲ ಏನು ಹೇಳೋದು ಸರ್, ಇವರು ಇಂಥವ್ರ ಜೊತೆ ಕೆಲಸ ಮಾಡಿದ್ದೆ ನಮ್ಮ